यदा यदा हि धर्मस्य ग्लानिर्भवति भारत अभ्युत्थानमधर्मस्य तदात्मानं सृजाम्यहम् परित्राणाय साधूनां विनाशाय च दुष्कृतां धर्म संस्थापनार्थाय संभवामि युगे युगे। ಹಿಂದಿನ ಜನ್ಮಗಳಲ್ಲಿ ಎಸಗಿದ ಅದೃಷ್ಟ ಫಲವೆಂದು ಕರೆಸಿಕೊಳ್ಳುವ ಕರ್ಮಗಳು ಸೂಕ್ತ ಫಲವನ್ನು ಒಂದಲ್ಲ ಒಂದು ಜನ್ಮದಲ್ಲಿ ನೀಡಿಯೇ ತೀರುವುವು. ಇವುಗಳ ಕಾರಣದಿಂದಲೇ ನಮಗೆ ಪ್ರಸ್ತುತ ಜನ್ಮ ಸಿಕ್ಕಿರುವುದು. ನಮಗೆ ಜನ್ಮವೇ ಇಲ್ಲವೆಂದಾದರೆ ಹಿಂದಿನ ಕರ್ಮಗಳು ಫಲಗಳನ್ನು ಹೇಗೆ ಕೊಡಬಲ್ಲವು? ಕರ್ಮಗಳ ಫಲವನ್ನು ಎಂದೆಂದೂ ತಪ್ಪಿಸಿಕೊಳ್ಳಲಾರದ ನಾವು ಸೂಕ್ತ ಫಲಗಳನ್ನು ಅನುಭವಿಸಲು ಪುನಃ ಪುನಃ ಜನ್ಮ ತಾಳಲೇಬೇಕಾಗುತ್ತದೆ. ಏಕೆಂದರೆ ನಾವೇ ಮಾಡಿದ ಕರ್ಮಗಳಿಗೆ ತಕ್ಕ ಫಲವನ್ನು ನಾವೇ ಅನುಭವಿಸಬೇಕು. ಪ್ರತಿಯೊಬ್ಬರಲ್ಲೂ ಅದೃಷ್ಟ ಫಲಗಳು ಹಣ್ಣಾಗಲು ಎಷ್ಟೆಷ್ಟು ಇರಬಹುದು ಮತ್ತು ಎಷ್ಟು ಸಮಯ ಬೇಕಾಗಬಹುದು, ಎಷ್ಟು ಜನ್ಮಗಳನ್ನು ನಾವು ಎತ್ತಿ ಬಂದಿದ್ದೇವೆ, ಪ್ರತಿ ಜನ್ಮದಲ್ಲೂ ಯಾವ ಯಾವ ರೀತಿಯ ಕರ್ಮಗಳನ್ನು ಎಷ್ಟೆಷ್ಟು ಎಸಗಿದ್ದೇವೆ ಎಂಬುದು, ಇನ್ನೆಷ್ಟು ಜನ್ಮಗಳನ್ನು ನಾವು ಪಡೆಯಬೇಕಾಗುತ್ತದೆ ಹಾಗೂ ಪ್ರತಿ ಜನ್ಮದಲ್ಲೂ ಯಾವ ಯಾವ ರೀತಿಯ ಫಲಗಳನ್ನು ಅನುಭವಿಸಬೇಕಾಗುತ್ತದೆ ಎಂಬುದನ್ನು ತೀರ್ಮಾನಿಸುತ್ತವೆ. ನಾವಿಬ್ಬರೂ ಅನೇಕ ಜನ್ಮಗಳನ್ನು ಎತ್ತಿ ಬಂದಿದ್ದೇವೆ ಎಂಬುದಾಗಿ ಕೃಷ್ಣ ಪರಮಾತ್ಮನೇ ಅರ್ಜುನನಿಗೆ ತಿಳಿಸುತ್ತಾನೆ ಎಂದರೆ, ಸಾಮಾನ್ಯ ಮಾನವರಾದ ನಾವು ಸೃಷ್ಟಿ ಸ್ಥಿತಿ ಲಯಗಳ ಅನಂತ ಆವೃತ್ತಿಗಳಲ್ಲಿ ಎಷ್ಟು ಜನ್ಮಗಳನ್ನು ಎತ್ತಿ ಅಲಿಯುತ್ತಾ ಬಂದಿದ್ದೇವೆ, ಇನ್ನೆಷ್ಟು ಜನ್ಮಗಳನ್ನು ಎತ್ತುತ್ತಾ ಸುತ್ತಬೇಕಾಗಬಹುದು ಎಂಬುದನ್ನು ಯಾರು ತಿಳಿಸಬಲ್ಲರು? ಹಾಗಾಗಿ ಇಲ್ಲಿಯವರೆಗೆ ನಾವು ಮಾಡಿದ ಕರ್ಮಗಳ ರಾಶಿ ಅನಂತವಿದೆ. ಕರ್ಮಗಳು ನೀಡಿಯೇ ತೀರುವ ಅದೃಷ್ಟ ಫಲಗಳು ಅನಂತವಿವೆ. ಇವುಗಳನ್ನು ಉಣ್ಣಲು ನಾವು ಎತ್ತಲೇಬೇಕಾದ ಜನ್ಮಗಳು ಅನಂತವಿವೆ. ಹಾಗಾಗಿ ಸೃಷ್ಟಿ ಹೇಗೆ ಅನಾದಿಯೋ ಹಾಗೆಯೇ ಜೀವಿಯೂ ಸಹ ಅನಾದಿ. ನಾವು ಸಂಗ್ರಹಿಸಿದ ಅದೃಷ್ಟ ಫಲಗಳಲ್ಲಿ ಪುಣ್ಯ ಫಲಗಳೂ ಪಾಪ ಫಲಗಳೂ ಇದ್ದು, ಇವು ಪ್ರಸ್ತುತದಲ್ಲಿ ಮತ್ತು ಮುಂದಿನ ಜನ್ಮಗಳಲ್ಲಿ ಫಲಗಳ ರೂಪದಲ್ಲಿ ಸುಖ ದುಃಖಗಳನ್ನು ಕೊಟ್ಟೇ ಕೊಡುತ್ತವೆ. ಪುಣ್ಯ ಸುಖವನ್ನು, ಪಾಪ ದುಃಖವನ್ನು ಕೊಟ್ಟೇ ಕೊಡುತ್ತದೆ. ಅಗಣಿತ ಜನ್ಮಗಳಿಂದ ನಾವು ಲೆಕ್ಕವಿಲ್ಲದಷ್ಟು
ಪುಣ್ಯ ಪಾಪಗಳನ್ನು ಸಂಗ್ರಹಿಸಿರುವೆವು. ಇವೆಲ್ಲವೂ ಫಲ ಕೊಡಬೇಕಾದರೆ ನಾವು ಅಗಣಿತ ಜನ್ಮಗಳನ್ನು ಎತ್ತಲೇಬೇಕಾಗುತ್ತದೆ. ಆದರೆ ಪ್ರಸ್ತುತ ಜನ್ಮ ಪರಿಮಿತಿಗೆ ಒಳಪಟ್ಟ ಜನ್ಮ. ಈ ಒಂದು ಜನ್ಮದಲ್ಲಿ ಅಗಣಿತ ಜನ್ಮಗಳ ಅಪರಿಮಿತ ಅದೃಷ್ಟ ಫಲಗಳು ಸಿಗುವುದು, ಅವೆಲ್ಲವನ್ನೂ ಅನುಭವಿಸಿ ಖರ್ಚು ಮಾಡುವುದು ಸಾಧ್ಯವಿಲ್ಲ. ಪರಿಮಿತಿಗೊಳಪಟ್ಟ ಈ ಜನ್ಮದ ಕಾರಣದಿಂದ ನಾವು ಕೇವಲ ಕೆಲವೇ ಕರ್ಮಫಲಗಳನ್ನು ಮಾತ್ರ ಉಣ್ಣಬಹುದು, ಖರ್ಚು ಮಾಡಬಹುದು. ಹಾಗಾಗಿ ಜನ್ಮ ಜನ್ಮಾಂತರಗಳಲ್ಲಿ ಸುತ್ತಾಡುವುದು. ಕರ್ಮ ಸಿದ್ಧಾಂತದ ಪ್ರಕಾರ ಫಲ ಕೊಡಲು ಕಾಯುತ್ತಿರುವ ಕರ್ಮಗಳು 3 ರೀತಿಯದ್ದಿವೆ. ಮೊದಲನೆಯದು ಸಂಚಿತ ಕರ್ಮ. ಇದು ರಾಶಿಗೂಡಿದ ಮತ್ತು ಬೆಳೆಯುತ್ತಾ ಹೋಗುವ ಕರ್ಮ. ಜನ್ಮ ಜನ್ಮಾಂತರಗಳಿಂದ ಸಂಗ್ರಹಿಸಿಕೊಂಡ ಪಾಪ ಪುಣ್ಯಗಳಿಂದೊಡಗೂಡಿದ ಅಪರಿಮಿತ ಕರ್ಮವಾಸನೆಗಳ ಉಗ್ರಾಣವಿದು. ಎರಡನೆಯದು ಪ್ರಾರಬ್ಧ ಕರ್ಮ. ಸಂಚಿತ ಕರ್ಮಗಳ ಪರ್ವತದಷ್ಟಿನ ಹೊರೆಯಲ್ಲಿ ಈಗ ಫಲ ಕೊಡುತ್ತಿರುವ ಕಿಂಚಿತ್ ಅಂಶವಿದು. ಈ ಪ್ರಾರಬ್ಧ ಕರ್ಮವೇ ಪ್ರಸ್ತುತ ಜನ್ಮಕ್ಕೆ ಏಕೈಕ ಕಾರಣ. ಪ್ರಾರಬ್ಧವೆಂದರೆ ಈಗ ಫಲ ಕೊಡಲು ಪ್ರಾರಂಭವಾಗಿರುವಂಥದ್ದು. ಈ ಜನ್ಮ ಶುರುವಾಗಿರುವುದಕ್ಕೆ ಕಾರಣವಾದ ಅದೃಷ್ಟ ಫಲವೇ ಈ ಪ್ರಾರಬ್ಧ ಕರ್ಮ ವಾಸನೆ. ಮೂರನೆಯದು ಆಗಾಮಿ ಅಥವಾ ಕ್ರಿಯಮಾನ ಕರ್ಮ. ಸಂಚಿತ ಕರ್ಮಗಳನ್ನು ಹಾಗೂ ಪ್ರಸ್ತುತ ಪ್ರಾರಬ್ಧಗಳನ್ನು ಪ್ರತಿಕ್ಷಣವೂ ಸೇರಿಕೊಳ್ಳುವ ಈ ಕ್ಷಣದ ಸಂಗ್ರಹ. ವಿಶ್ವ ನಿಯಮದ ಮೇಲೆ ರೂಪಿತವಾದ ಕರ್ಮ ಸಿದ್ಧಾಂತದ ಪ್ರಕಾರ ಹಿಂದೆ ಸಂಗ್ರಹಿಸಿದ ಕರ್ಮಗಳು ಫಲ ಕೊಡಲೇಬೇಕು. ಇವುಗಳ ಪರಿಣಾಮವೇ ಜನ್ಮಾಂತರಗಳು. ಪ್ರಸ್ತುತ ಜನ್ಮಕ್ಕೆ ಕಾರಣವಾದ ಪ್ರಾರಬ್ಧ ಕರ್ಮಗಳಲ್ಲಿ ಸಂಗ್ರಹವಾದ ಪುಣ್ಯ ಪಾಪಗಳು ಸೂಕ್ತ ಫಲಗಳನ್ನು ಕೊಟ್ಟೇ ಕೊಡುತ್ತವೆ. ಪುಣ್ಯಗಳ ಕಾರಣದಿಂದ ಅನಿರೀಕ್ಷಿತ ಸುಖವು, ಪಾಪಗಳ ಕಾರಣದಿಂದ ಅನಿರೀಕ್ಷಿತ ಸಮಸ್ಯೆ ಹಾಗೂ ಸಂಕಷ್ಟಗಳು ಎದುರಾಗುತ್ತವೆ. ಈ ಜನ್ಮಕ್ಕೆ ಕಾರಣವಾದ ಪ್ರಾರಬ್ಧ ಕರ್ಮ ವಾಸನೆಗಳೆಲ್ಲವೂ ತೀರಿದ ಅನಂತರವಷ್ಟೇ ಪ್ರಸ್ತುತ ಜನ್ಮ ಕೊನೆಗಾಣುತ್ತದೆ. ಚೆನ್ನಾಗಿ ನೆನಪಿನಲ್ಲಿಡಿ, ಈ ಜನ್ಮಕ್ಕೆ ಕಾರಣವಾದ ಪ್ರಾರಬ್ಧ ಕರ್ಮ ವಾಸನೆಗಳೆಲ್ಲವೂ ತೀರಿದ ಅನಂತರವಷ್ಟೇ ಪ್ರಸ್ತುತ ಜನ್ಮ ಕೊನೆಗಾಣುತ್ತದೆ. ಅಲ್ಲಿಯವರೆಗೂ ಕಷ್ಟ ಬರಲಿ ಸುಖ ಬರಲಿ ಜೀವನವನ್ನು ನಡೆಸಲೇಬೇಕಾಗುತ್ತದೆ. ಪ್ರಸ್ತುತ ಜನ್ಮಕ್ಕೆ ಕಾರಣವಾದ ಪ್ರಾರಬ್ಧಗಳು ಪೂರ್ಣವಾಗಿ ಖರ್ಚಾಗುವ ಮೊದಲೇ ಜನ್ಮವನ್ನು ಹತ್ಯೆ ಮಾಡಿ ಮೊಟಕುಗೊಳಿಸಿದರೆ ಇದರ ಫಲವನ್ನೂ ಮುಂದೆ ಅನುಭೋಗಿಸಬೇಕಾಗುತ್ತದೆ. ಎಚ್ಚರಿಕೆ. ಈ ಜನ್ಮದಲ್ಲಿ ನಾವು ಎಷ್ಟು ವರ್ಷ ಬದುಕಿರುತ್ತೇವೆ ಎಂಬುದನ್ನು ಈ ಪ್ರಾರಬ್ಧ ಕರ್ಮ ವಾಸನೆಗಳು ತೀರ್ಮಾನಿಸುತ್ತವೆ. ಹೆಚ್ಚು ಪ್ರಾರಬ್ಧ ಹೆಚ್ಚು ಆಯಸ್ಸು, ಕಡಿಮೆ ಪ್ರಾರಬ್ಧ ಕಡಿಮೆ ಆಯಸ್ಸು. ಇನ್ನು ಮುಂದೆ ಈ ಎಲ್ಲ ವಿಚಾರಗಳನ್ನು ಅಕ್ಷರ ದರ್ಶನದ ವಿವರಣಾತ್ಮಕ ಚಿತ್ರಗಳ ಮೂಲಕ ತಿಳಿಯುವ ಪ್ರಯತ್ನ ಮಾಡೋಣ. ಸಿಹಿ ರಸಭರಿತವಾದ ಕೆಂಪು ಬಣ್ಣದ ಸೇಬಿನ ಹಣ್ಣು ಪುಣ್ಯವನ್ನು ಪ್ರತಿನಿಧಿಸುತ್ತದೆ ಎಂದಿಟ್ಟುಕೊಳ್ಳಿ. ಇದು ಹಿಂದಿನ ಜನ್ಮಗಳಲ್ಲಿ ಮಾಡಿದ ಉತ್ತಮ ಮಟ್ಟದ ಧರ್ಮದ ಕಾರ್ಯಗಳಿಂದುಂಟಾದ ಅದೃಷ್ಟ ಫಲ.
ಧರ್ಮದ ಹಾದಿಯಲ್ಲಿ ನಡೆದಾಗ ಸಹಜವಾಗಿಯೇ ಪುಣ್ಯದ ಸಂಚಯ ತಾನಾಗಿ ಸಾಕಷ್ಟಾಗುತ್ತದೆ ಮತ್ತು ಇದರ ಸಹಜ ಪರಿಣಾಮವಾಗಿ ಪ್ರಸ್ತುತ ಜನ್ಮದಲ್ಲಿ ಸಿಹಿ ರಸಭರಿತವಾದ ಫಲವೇ ಸಿಗುತ್ತದೆ. ಅಹಿತಕಾರಕವೂ ದುಃಖಕಾರಕವೂ ಆದ ಪಾಪವನ್ನು ಹುಳಿಯಾದ ಅಥವಾ ಹೆಚ್ಚು ಒಗರಾದ ಹಸಿರು ಬಣ್ಣದ ಸೇಬಿನ ಹಣ್ಣು ಪ್ರತಿನಿಧಿಸುತ್ತದೆ ಎಂದಿಟ್ಟುಕೊಳ್ಳಿ. ಇದು ಹಿಂದಿನ ಜನ್ಮಗಳಲ್ಲಿ ಮಾಡಿದ ಅಧರ್ಮದ ಕಾರ್ಯಗಳಿಂದುಂಟಾದ ಅದೃಷ್ಟ ಫಲ, ದುರದೃಷ್ಟ ಫಲ. ಧರ್ಮಕ್ಕೆ ವಿರುದ್ಧವಾಗಿ ಅಧರ್ಮದ ಹಾದಿಯಲ್ಲಿ ನಡೆದಾಗ ಸಹಜವಾಗಿಯೇ ದುಃಖವನ್ನೀಯುವ ಪಾಪದ ಸಂಚಯ ಸಾಕಷ್ಟಾಗುತ್ತದೆ ಮತ್ತು ಇದರ ಪರಿಣಾಮವಾಗಿ ಪ್ರಸ್ತುತ ಜನ್ಮದಲ್ಲಿ ಕಹಿ ರಸ ಭರಿತವಾದ ಫಲವೇ ಸಿಗುತ್ತದೆ. ಪುಣ್ಯದ ಸಂಚಯದಿಂದ ಸಂತೋಷ, ತೃಪ್ತಿ, ನೆಮ್ಮದಿಯು, ಪಾಪದ ಸಂಚಯದಿಂದ ದುಃಖ, ಸಂಕಟ, ಪರಿತಾಪವೂ ಸಿಗುವಂಥದ್ದು ವಿಶ್ವನಿಯಮ. ಇದನ್ನು ಯಾರೂ ತಪ್ಪಿಸಲಾರರು. ಈ ರೀತಿಯಲ್ಲಿ ನಾವು ಅಪರಿಮಿತ ಜನ್ಮಗಳಿಂದ ಅಪರಿಮಿತ ಪುಣ್ಯವನ್ನು ಮತ್ತು ಅಪರಿಮಿತ ಪಾಪವನ್ನೂ ಗಳಿಸಿರುತ್ತೇವೆ. ಪುಣ್ಯ ಸಿಹಿ ಬೀಜಗಳಾದರೆ ಪಾಪ ಕಹಿ ಬೀಜಗಳಾಗುತ್ತವೆ. ಬೀಜಗಳನ್ನು ನೆಡುವಾಗ ಎಚ್ಚರಿಕೆ ಇರುವುದಿಲ್ಲ. ಬೀಜ ನೆಡುವ ಸಮಯದಲ್ಲಿ ಅಹಂಕಾರ, ಮಮಕಾರ ಮತ್ತು ಸ್ವಾರ್ಥಗಳ ಅವಿವೇಕದ ಕಣ್ಣುಪಟ್ಟಿಯ ಕಾರಣದಿಂದ ಪಾಪದ ಕಹಿ ಬೀಜವೇ ಹೆಚ್ಚು ಆಕರ್ಷಿತವಾಗುತ್ತದೆ. ಆದುದರಿಂದ ಕಹಿ ಬೀಜವನ್ನು ಗೊತ್ತಿದ್ದು ಅಥವಾ ಗೊತ್ತಿಲ್ಲದೆಯೂ ಹೆಚ್ಚಾಗಿ ನೆಡುತ್ತೇವೆ. ಇವು ಮುಂದೊಮ್ಮೆ ಫಲ ಕೊಟ್ಟೇ ಕೊಡುತ್ತವೆ. ಆಗ ಇವು ಕಹಿ ಫಲಗಳನ್ನು ಕೊಡುತ್ತವೆಯೇ ವಿನಃ ಸಿಹಿ ಫಲಗಳನ್ನು ಕೊಡಲಾರವು. ಕಹಿ ಫಲವನ್ನು ಅನುಭವಿಸುವಾಗ ಎಚ್ಚರಾಗುತ್ತದೆ, ಆದರೆ ಏನೂ ಪ್ರಯೋಜನವಾಗುವುದಿಲ್ಲ. ನೆಡುವಾಗ ಕಹಿ ಬೀಜವನ್ನು ನೆಟ್ಟು ಫಲ ಬರುವಾಗ ಪಶ್ಚಾತ್ತಾಪ ಪಟ್ಟರೆ ಏನು ಪ್ರಯೋಜನ? ಕಹಿ ಬೀಜವನ್ನು ಹಿಂದೆ ಎಂದೋ ಒಮ್ಮೆ ನೆಟ್ಟ ಪರಿಣಾಮವಾಗಿ ತದನಂತರ ಬರುವ ಕಹಿ ಫಲವನ್ನು ಅನುಭೋಗಿಸದೆ ಬೇರೆ ದಾರಿಯೇ ಇಲ್ಲ. ಹಾಗಾಗಿ ಸಿಹಿ ಫಲ ಬೇಕೆಂದಾದರೆ ನೆಡುವಾಗ ಎಚ್ಚರಿಕೆಯಿಂದ ಸಿಹಿ ಬೀಜವನ್ನೇ ನೆಡಬೇಕು. ಅಂದರೆ ಪುಣ್ಯ ಪಾಪಗಳಿಗೆ ಕಾರಣಗಳಾದ ಕರ್ಮಗಳೆಲ್ಲವನ್ನೂ ಒಟ್ಟೈಸಿ ಹೇಳುವುದಾದರೆ ಇವನ್ನೇ ಸಂಚಿತ ಕರ್ಮಗಳ ಅದೃಷ್ಟ ಫಲಗಳು ಎನ್ನುವುದು. ಇದನ್ನು ಕರ್ಮ ಸಿದ್ಧಾಂತದಲ್ಲಿ ಸಂಚಿತ ಕರ್ಮ ವಾಸನೆಗಳು ಎನ್ನುವರು. ಸಂಚಿತವೆಂದರೆ ಕೂಡಿಟ್ಟದ್ದು ಅಥವಾ ಸಂಗ್ರಹಿಸಿದ್ದು ಎಂಬ ಅರ್ಥ. ಹಿಂದಿನ ಅನಂತ ಜನ್ಮಗಳಿಂದ ಒಂದಲ್ಲ ಒಂದು ರೀತಿಯಲ್ಲಿ ಕರ್ಮಗಳನ್ನೆಸಗಿ ಕೂಡಿಡುತ್ತಾ ಬಂದಿರುವಂಥದ್ದು. ಇವು ನಾವೇ ಸಂಗ್ರಹಿಸಿ ಕಾಪಾಡಿಕೊಂಡ ಅಜ್ಞಾನದಿಂದ ತುಂಬಿದ ಸ್ವಯಂಕೃತ ಉಗ್ರಾಣ. ಅಪರಿಮಿತ ಸಂಚಿತ ಕರ್ಮವಾಸನೆಗಳ ಮಹಾರಾಶಿಯಿಂದ ಪರಿಮಿತಿಗೊಳಪಟ್ಟ ಕೆಲವೇ ಕೆಲವು ಪ್ರಾರಬ್ಧ ಕರ್ಮವಾಸನೆಗಳು ಬಲಿತ
ಸಿಹಿ ಕಹಿ ಹಣ್ಣುಗಳಾಗಿ ಚಿಮ್ಮಿ ಪ್ರತಿ ಜನ್ಮಕ್ಕೂ ಕಾರಣವಾಗುತ್ತವೆ. ಅಂದರೆ ವಾಸನೆಗಳ ಮಹಾರಾಶಿಯ ಅತ್ಯಲ್ಪ ಪ್ರಮಾಣದ ಅಂಶವೇ ಪ್ರಾರಬ್ಧ ಕರ್ಮಗಳಾಗಿದ್ದು, ನಮ್ಮ ಪ್ರಸ್ತುತ ಜನ್ಮಕ್ಕೆ ಇವೇ ಕಾರಣಗಳಾಗಿವೆ. ಸಂಚಿತ ಕರ್ಮದಂತೆ ಪ್ರಾರಬ್ಧ ಕರ್ಮವು ಪುಣ್ಯ ಪಾಪಗಳ ಹೊರೆಯಾಗಿದೆ. ಪ್ರಸ್ತುತ ಜನ್ಮಕ್ಕೆ ಕಾರಣವಾದ ಪ್ರಾರಬ್ಧ ಕರ್ಮ ವಾಸನೆಗಳು ಕ್ರಮೇಣ ತತ್ಸಂಬಂಧಿತ ಫಲಗಳನ್ನು ಕೊಡುತ್ತಾ ಅನಿರೀಕ್ಷಿತವಾಗಿ ಸುಖವನ್ನು, ಅನಿರೀಕ್ಷಿತವಾಗಿ ದುಃಖವನ್ನು ಕೊಡುತ್ತಾ ಸಾಗುತ್ತವೆ. ಜೀವನದ ಗತಿಯೇ ಹೀಗಲ್ಲವೇ? ಜೀವನದ ಗತಿಯಲ್ಲಿ ಈ ಪ್ರಾರಬ್ಧಗಳ ಪ್ರಭಾವ ಒಂದಲ್ಲ ಒಂದು ರೀತಿಯಲ್ಲಿ ಇದ್ದದ್ದೇ. ಈ ರೀತಿಯಲ್ಲಿ ಪ್ರಸ್ತುತ ಜನ್ಮದ ಪ್ರಾರಬ್ಧಗಳೆಲ್ಲವೂ ಖರ್ಚಾದ ಅನಂತರ, ಅಂದರೆ ಪೂರ್ಣವಾಗಿ ಅನುಭೋಗಿಸಿದ ಅನಂತರ ಪ್ರಸ್ತುತ ಜನ್ಮ ಕೊನೆಗಾಣುತ್ತದೆ, ಅಂದರೆ ಸಾವು ಸಂಭವಿಸುತ್ತದೆ. ಎಲ್ಲಿಯವರೆಗೆ ಪ್ರಸ್ತುತ ಜನ್ಮಕ್ಕೆ ಕಾರಣವಾದ ಪ್ರಾರಬ್ಧ ಕರ್ಮಗಳು ಪೂರ್ಣವಾಗಿ ಅನುಭೋಗಿಸಲ್ಪಡುವುದಿಲ್ಲವೋ ಅಲ್ಲಿಯವರೆಗೂ ಸಾವು ಬರುವುದಿಲ್ಲ. ಅವುಗಳ ಅನುಭೋಗ ಪೂರ್ತಿಯಾದ ಕ್ಷಣದ ಅನಂತರ ಒಂದೇ ಒಂದು ಕ್ಷಣವೂ ಬದುಕಿರುವುದು ಸಾಧ್ಯವಿಲ್ಲ. ಇದು ಸಾಮಾನ್ಯ ಮಾನವರಾದ ನಮ್ಮ ಹಣೆ ಬರಹ, ವಿಧಿ. ಜೀವನ್ಮುಕ್ತರಾದವರೂ ಸಹ ಸಂಚಿತ ಕರ್ಮಗಳನ್ನು ನಡೆಸಿಕೊಂಡು ಜೀವನ್ಮುಕ್ತರಾದ ಕ್ಷಣವೇ ದೇಹವನ್ನು ತ್ಯಜಿಸಲಾರರು. ಅವರು ಹೊತ್ತು ತಂದ ಪ್ರಾರಬ್ಧಗಳು ತೀರುವವರೆಗೂ ಉಳಿದ ಜೀವಿತಾವಧಿಯನ್ನೆಲ್ಲ ಲೋಕ ಕಲ್ಯಾಣಕ್ಕಾಗಿ ಮೀಸಲಿಟ್ಟು ಪ್ರಾರಬ್ಧಗಳು ಪೂರ್ಣವಾಗಿ ತೀರಿದ ಅನಂತರವೇ ದೇಹದಿಂದ ಹೊರಬರುತ್ತಾರೆ. ಏಕೆಂದರೆ ಪ್ರಾರಬ್ಧಗಳ ಗಸಡನ್ನು ಇಟ್ಟುಕೊಂಡು ಸ್ವ ಇಚ್ಛೆಯಿಂದ ದೇಹವನ್ನು ತ್ಯಜಿಸಿದರೂ ಉಳಿಸಿಕೊಂಡ ಗಸಟನ್ನು ತೀರಿಸಲು ಇನ್ನೊಂದು ಜನ್ಮ ಎತ್ತಬೇಕಾಗುವುದು. ಪ್ರಸ್ತುತ ಜನ್ಮದ ಪ್ರಾರಬ್ಧಗಳೆಲ್ಲವೂ ಖರ್ಚಾಗಿ ಸಾವು ಸಂಭವಿಸಿದ ಕೂಡಲೇ ಸಂಚಿತ ಕರ್ಮ ವಾಸನೆಗಳ ಮಹಾರಾಶಿಯಿಂದ ಪುನಃ ಹಣ್ಣಾಗಿ ಹೊರಬಂದ ಪ್ರಾರಬ್ಧಗಳ ಹೊಸ ತಂಡ ಮತ್ತೊಂದು ಹೊಸ ಜನ್ಮವನ್ನು ಕೊಡುತ್ತವೆ. ಹೊಸ ಜನ್ಮಕ್ಕೆ ಕಾರಣವಾದ ಈ ಪ್ರಾರಬ್ಧಗಳು ಏನೇನು ಫಲಗಳನ್ನು ಕೊಡುತ್ತವೆಯೋ ಅವೆಲ್ಲವನ್ನೂ ನಾವೇ ಉಣ್ಣಬೇಕು. ಕ್ರಮೇಣ ಹುಟ್ಟಿನಿಂದ ಸಾಯುವವರೆಗೂ, ಅಂದರೆ ಜೀವನದಾದ್ಯಂತ ಇವೂ ಸಹ ಕ್ರಮೇಣ ಉಣ್ಣಲ್ಪಟ್ಟು ಖರ್ಚಾಗುತ್ತಾ ಕರಗುತ್ತಾ ಹೋಗಿ ಈ ಜನ್ಮವೂ ಕೊನೆಗಾಣಲ್ಪಡುತ್ತದೆ. ಪ್ರಾರಬ್ಧಗಳು ಇರುವವರೆಗೆ ಜನ್ಮ, ಪ್ರಾರಬ್ಧಗಳು ಖರ್ಚಾದಾಗ ಜನ್ಮದ ಪರಿಸಮಾಪ್ತಿ. ಇದು ವಿಶ್ವ ನಿಯಮ. ಇಲ್ಲಿಗೆ ದೊಡ್ಡ ಬೆಟ್ಟದಷ್ಟು ರಾಶಿಯಾಗಿರುವ ಸಂಚಿತ ಕರ್ಮವಾಸನೆಗಳು ಮುಗಿಯುವುದಿಲ್ಲವಲ್ಲ. ಹಾಗಾಗಿ ಮತ್ತೊಂದು ಜನ್ಮಕ್ಕೆ ಜೀವಿಯನ್ನು ಹಣ್ಣಾದ ಪ್ರಾರಬ್ಧಗಳು ತಂದು ನಿಲ್ಲಿಸುತ್ತವೆ. ಇಲ್ಲಿಯೂ ಸಹ ಮೊದಲಿನಂತೆ ಪಾಪ ಪುಣ್ಯಗಳ ಹೊರೆಯಿದ್ದು ಇದರ ಭಾರದಿಂದ ತಡೆಯಲಾಗದೆ ತಡಕಾಡುತ್ತಾ ಅಹಂಕಾರ, ಮಮಕಾರ ಮತ್ತು ಸ್ವಾರ್ಥಗಳ ತಳಹದಿಯ ಮೇಲೆ ಜೀವನ ನಡೆಸುವುದಾಗುತ್ತದೆ.
ಎಲ್ಲಿಯವರೆಗೆ ಸಂಚಿತ ಕರ್ಮವಾಸನೆಗಳು ಸಂಪೂರ್ಣವಾಗಿ ತೀರುವುದಿಲ್ಲವೋ ಅಲ್ಲಿಯವರೆಗೂ ಹಣ್ಣಾಗುವ ಪ್ರಾರಬ್ಧಗಳು ತೀರುವುದಿಲ್ಲ. ಎಲ್ಲಿಯವರೆಗೆ ಹಣ್ಣಾಗುವ ಪ್ರಾರಬ್ಧಗಳು ತೀರುವುದಿಲ್ಲವೋ ಅಲ್ಲಿಯವರೆಗೆ ಜನ್ಮ ಜನ್ಮಗಳಲ್ಲಿ ಸುತ್ತಾಡುವುದು ತಪ್ಪುವುದಿಲ್ಲ. ಹಾಗಾಗಿ ಮಗದೊಂದು ಜನ್ಮ ಸಂಭವಿಸುತ್ತದೆ. ಇಲ್ಲಿಯೂ ಸಹ ಎಲ್ಲಿಯವರೆಗೆ ಪ್ರಾರಬ್ಧಗಳ ಹೊರೆ ಪೂರ್ಣವಾಗಿ ತೀರುವುದಿಲ್ಲವೋ ಅಲ್ಲಿಯವರೆಗೂ ಜೀವನ ಮುಂದುವರೆದು ಪ್ರಾರಬ್ಧಗಳು ತೀರಿದ ಕ್ಷಣವೇ ಮುಂದಿನ ಪ್ರಯಾಣ ಪ್ರಾರಂಭವಾಗುತ್ತದೆ. ನಮ್ಮ ಜೀವನದಲ್ಲಿ ಕೆಲವು ವಿಸ್ಮಯ ಸಂಗತಿಗಳನ್ನು ಕಂಡಿದ್ದೇವೆ. ಕೆಲವರು 80-90 ವರ್ಷಗಳಿಗಿಂತಲೂ ಹೆಚ್ಚು ತುಂಬಿದ ವರ್ಷಗಳು ಬದುಕುತ್ತಾರೆ. ಮತ್ತೆ ಕೆಲವರು 40-50 ವರ್ಷಗಳ ಮಧ್ಯಮ ವಯಸ್ಸಿನಲ್ಲೇ ಸಾಯುತ್ತಾರೆ. ಮತ್ತೆ ಕೆಲವರು ಹುಟ್ಟಿದ ಕೆಲವೇ ತಿಂಗಳು ಅಥವಾ ವರ್ಷಗಳ ಅಲ್ಪಾಯುಷಿಗಳಾಗಿದ್ದು ಸಾಯುತ್ತಾರೆ. ಇದಕ್ಕೆ ಕಾರಣವೇನು? ಯಾರು ಹೆಚ್ಚು ಪ್ರಾರಬ್ಧಗಳನ್ನು ಹೊತ್ತು ತಂದಿದ್ದಾರೋ ಅವರು ಹೆಚ್ಚು ವರ್ಷ ಬದುಕುತ್ತಾರೆ. ಕಡಿಮೆ ಪ್ರಾರಬ್ಧಗಳನ್ನು ಹೊತ್ತು ತಂದವರು ಕಡಿಮೆ ವರ್ಷ ಬದುಕುತ್ತಾರೆ. ಹೇಗಿದೆ ನೋಡಿ ವಿಧಿ ನಿಯಮ. ಪ್ರಾರಬ್ಧ ಕರ್ಮಗಳಲ್ಲಿ ಪುಣ್ಯವೂ ಸೇರಿಕೊಂಡಿದೆ, ಪಾಪವೂ ಸೇರಿಕೊಂಡಿದೆ. ಹೆಚ್ಚು ಪುಣ್ಯ ಹೆಚ್ಚು ಸಂತೋಷವನ್ನು, ಹೆಚ್ಚು ಪಾಪ ಹೆಚ್ಚು ದುಃಖವನ್ನು ತರುತ್ತದೆ ಎನ್ನುವುದು ಸಾಮಾನ್ಯ ವಿಶ್ವನಿಯಮ. ಇದು ಎಲ್ಲರಿಗೂ ತಿಳಿದಿರುವಂಥದ್ದೇ. ಪಾಪ ಪುಣ್ಯಗಳ ಪರಿಮಾಣಗಳಿಗಿರುವ ಪರಸ್ಪರ ಸಂಬಂಧ ಒಂದು ಇನ್ನೊಂದರ ಎಷ್ಟರಷ್ಟಿದೆ ಎಂಬುದರ ಉಕ್ತಿಗೆ ನಿಷ್ಪತ್ತಿ ಅಥವಾ ರೇಷಿಯೋ ಎನ್ನುವರು. ಪಾಪ ಪುಣ್ಯಗಳ ಮಧ್ಯೆ ಇರುವ ಈ ರೇಷಿಯೋ ಸರಿಸಮನಾಗಿದ್ದರೆ ಇವು ಉಂಟು ಮಾಡುವ ಸುಖ ದುಃಖಗಳೂ ಸಹ ಸರಿಸಮನಾಗಿರುತ್ತವೆ. ಆದರೆ ಸೂಜಿಗ ಸಂಗತಿ ಏನೆಂದರೆ ಕೇವಲ ಪುಣ್ಯವನ್ನಷ್ಟೇ ಪೂರ್ಣವಾಗಿ ಅಥವಾ ಪಾಪವಷ್ಟನ್ನೇ ಪೂರ್ಣವಾಗಿ ಅಂದರೆ 100ಕ್ಕೆ 100ರಷ್ಟು ಇಟ್ಟುಕೊಂಡು ಹುಟ್ಟುವುದು ಸಾಮಾನ್ಯವಾಗಿ ಸಾಧ್ಯವಿಲ್ಲ. ಒಂದು ವೇಳೆ ಯಾರೋ ಒಬ್ಬ ಮಹಾತ್ಮ ಕೇವಲ ಪುಣ್ಯವಷ್ಟನ್ನೇ ಇಟ್ಟುಕೊಂಡು ಹುಟ್ಟಿದ್ದಾರೆಂದರೆ ಅವರ ಜೀವನದಾದ್ಯಂತ ಸುಖವೇ ಸುಖ, ಸಂತೋಷವೇ ಸಂತೋಷ, ಆನಂದವೇ ಆನಂದ. ಮನುಷ್ಯರಾಗಿ ಹುಟ್ಟಿದ ಯಾರಿಗೂ ಇದು ಸಾಧ್ಯವಾಗುವುದಿಲ್ಲ. ಎಂತಹ ಆರೋಗ್ಯವಂತ ಸಾರ್ವಭೌಮನಿಗೂ ಜ್ವರ, ತಲೆನೋವು, ರಕ್ತದ ಹೆಚ್ಚು ಒತ್ತಡ, ಸಕ್ಕರೆ ರೋಗ, ಕ್ಯಾನ್ಸರ್ ಇತ್ಯಾದಿಗಳು ಬರಬಹುದಲ್ಲವೇ? ಅಗಣಿತ ಸುಖ ಸ್ವರ್ಗದಲ್ಲಿದೆ ಎಂದು ನಂಬುತ್ತಾರೆ. ಆದರೆ ಸ್ವರ್ಗದಲ್ಲೂ ಸಾವಿನ ಭಯ ಇದ್ದೇ ಇರುವುದಲ್ಲವೇ? ಏಕೆಂದರೆ ಯಾರೂ ಸ್ವರ್ಗದಲ್ಲಿ ಶಾಶ್ವತವಾಗಿ ಇರಲಾರರು. ಒಂದಲ್ಲ ಒಂದು ದಿನ ಪುನಃ ಭೂಮಿಗೆ ಬರಲೇಬೇಕು. ಸ್ವರ್ಗ ಸುಖ ಅನುಭವಿಸಿದ ಅನಂತರ ಪುನಃ ಭೂಮಿಗೆ ಬರಲೇಬೇಕು ಎಂಬುದಕ್ಕೆ ಮಿಗಿಲಾದ ದುಃಖ ಎಲ್ಲಿದೆ? ಇದಕ್ಕೆ ವಿರುದ್ಧವಾಗಿ ಯಾರೋ ಒಬ್ಬ ಧೂರ್ತ ಕೇವಲ ಪಾಪವಷ್ಟನ್ನೇ ಇಟ್ಟುಕೊಂಡು ಹುಟ್ಟಿದ್ದಾನೆಂದರೆ ಅವನ ಜೀವನದಾದ್ಯಂತ ಅಡೆತಡೆಗಳಿಲ್ಲದ ಸಾಕ್ಷಾತ್ ನರಕ ದರ್ಶನವೇ. ಆದರೆ ಹೀಗಾಗುವುದೂ ಸಾಧ್ಯವಿಲ್ಲ. ಅತ್ಯಂತ ಬಡವನಲ್ಲೂ ಸಹ ಒಮ್ಮೊಮ್ಮೆ ಸುಖ, ಸಂತೋಷ ಮತ್ತು ನಗು ತೋರಿ ಬರಬಹುದಲ್ಲವೇ? ಏಕೆಂದರೆ ಇವು ಹೊರಗಿನಿಂದ ಬರುವಂಥದ್ದಲ್ಲ, ಒಳಗಿನಿಂದ ಬೆಳಗುವಂಥದ್ದು. ಆಗರ್ಭ ಶ್ರೀಮಂತನೂ ದುಃಖಿತನಾಗುವನು, ಕಡು ಬಡವನು ಸಂತೋಷಿಯಾಗಬಲ್ಲನು. ಹಾಗಾಗಿ ಈ ಭೂಮಿಯಲ್ಲಿ ಮಾನವರಾಗಿ ಇರುವವರೆಗೆ 100ಕ್ಕೆ 100ರಷ್ಟು ಅಂದರೆ
ಪರಮಾವಧಿ ಸುಖವೂ ಸಾಧ್ಯವಿಲ್ಲ, ಪರಮಾವಧಿ ದುಃಖವೂ ಸಾಧ್ಯವಿಲ್ಲ. ಪ್ರಾರಬ್ಧ ಕರ್ಮ ವಾಸನೆಗಳಲ್ಲಿ ಪುಣ್ಯವೂ ಇವೆ, ಪಾಪವೂ ಇವೆ. ಇವುಗಳಲ್ಲಿ ಪುಣ್ಯವು ಪಾಪಕ್ಕಿಂತ ಹೆಚ್ಚಿದ್ದರೆ ಭೂಮಿಯಲ್ಲಿ ಸ್ವರ್ಗ ಸುಖವನ್ನು ಅನುಭವಿಸಬಹುದು. ಪಾಪವೇ ಪುಣ್ಯಕ್ಕಿಂತ ಹೆಚ್ಚಿದ್ದರೆ ದುಃಖ ಪರಿತಾಪಗಳ ನರಕ ಯಾತನೆಯನ್ನು ಅನುಭವಿಸಬಹುದು. ಅಂದರೆ ಕೇವಲ ಪುಣ್ಯವಷ್ಟೇ ಇರುವುದು ಸಾಧ್ಯವಿಲ್ಲದಿದ್ದರೂ, ಕೇವಲ ಪಾಪವಷ್ಟೇ ಇರುವುದು ಸಾಧ್ಯವಿಲ್ಲದಿದ್ದರೂ ಪಾಪ ಪುಣ್ಯಗಳ ಮಿಶ್ರಣದಿಂದ ಇರುವಂಥದ್ದು ಸಾಧ್ಯವಿದೆ. ಹಾಗಾಗಿ ಪ್ರತಿಯೊಬ್ಬರ ಜೀವನದಲ್ಲಿ ಸುಖ ದುಃಖಗಳ ಮಿಶ್ರಣ ಇದ್ದದ್ದೇ. ಸುಖ ದುಃಖಗಳು ಬರುವುದು ಪರಿಮಿತಿಗೊಳಪಟ್ಟ ಒಂದು ಜನ್ಮಕ್ಕೆ ಕಾರಣವಾದ ಪರಿಮಿತಿಗೊಳಪಟ್ಟ ಪ್ರಾರಬ್ಧಗಳಿಂದಲೇ ವಿನಃ ಅಪರಿಮಿತ ಸಂಚಿತ ಕರ್ಮ ವಾಸನೆಗಳಿಂದಲ್ಲ. ಹಾಗಾಗಿ ಸುಖವೂ ಅನಂತವಲ್ಲ, ದುಃಖವೂ ಅನಂತವಲ್ಲ. ಒಂದು ವೇಳೆ ಅಪರಿಮಿತ ಸಂಚಿತ ಕರ್ಮಗಳಿಂದ ಇವು ಬರುವಂಥದ್ದೇ ಹೋದಾಗಿದ್ದರೆ ಸುಖವೂ ಅಪರಿಮಿತವಾಗಿರಬೇಕಾಗಿತ್ತು, ದುಃಖವೂ ಅಪರಿಮಿತವಾಗಿರಬೇಕಾಗಿತ್ತು. ಆದರೆ ಇದು ಸಾಧ್ಯವಿಲ್ಲ. ಪರಿಮಿತದಿಂದ ಪರಿಮಿತವೇ ಬರುತ್ತದೆ. ಹಾಗಾಗಿ ಸ್ವರ್ಗವೂ ಶಾಶ್ವತವಲ್ಲ, ನರಕವೂ ಶಾಶ್ವತವಲ್ಲ. ಸ್ವರ್ಗಕ್ಕೆ ಕಾರಣವಾದ ಪರಿಮಿತಿ ಪುಣ್ಯ ತೀರಿದ ಮೇಲೆ ಹಾಗೂ ನರಕಕ್ಕೆ ಕಾರಣವಾದ ಪರಿಮಿತಿ ಪಾಪ ತೀರಿದ ಮೇಲೆ ಪುನಃ ಭೂಮಿಗೆ ಬರಲೇಬೇಕು. ಹೇಗೆ, ಯಾವಾಗ, ಯಾವ ರೂಪದಲ್ಲಿ ಎಂಬುದು ಇವುಗಳ ಗಸಟಿಗೆ ತಕ್ಕಂತೆ. ಇದು ವಿಶ್ವನಿಯಮ. ಈ ತೀರ್ಮಾನವನ್ನು ಈಶ್ವರನು ಮಾಡುತ್ತಾನೆ. ಸಂಚಿತ ಕರ್ಮ ಹಾಗೂ ಪ್ರಾರಬ್ಧ ಕರ್ಮಗಳಲ್ಲದೆ ಕ್ರಿಯಮಾನ ಕರ್ಮ ಅಥವಾ ಆಗಾಮಿ ಕರ್ಮವೂ ಸಹ ನಮ್ಮ ಪ್ರಸ್ತುತ ಜನ್ಮದಲ್ಲಿ ಸುಖ ದುಃಖಗಳನ್ನು ಹೆಚ್ಚು ಕಡಿಮೆ ಮಾಡುವುದಲ್ಲದೆ ಸಂಚಿತ ಕರ್ಮವನ್ನು ಬಲಪಡಿಸಿ ಜನ್ಮಾಂತರಗಳಿಗೆ ಕಾರಣವಾಗುತ್ತದೆ. ಪಾಪ ಪುಣ್ಯಗಳ ಸರಿಸಮಾನವಾದ ಮಿಶ್ರಣದ ಕಾರಣದಿಂದ, ಅಂದರೆ 50-50 ಸಮಾನುಪಾತದ ಅಥವಾ ರೇಷಿಯೋದ ಕಾರಣದಿಂದ ಈ ಭೂಮಿಯಲ್ಲಿ ಮಾನವರಾಗಿ ಜನ್ಮ ತಾಳುವರೆಂಬ ನಂಬಿಕೆ ಇದೆ. ಆದರೆ ಪ್ರಸ್ತುತ ಜನ್ಮವನ್ನು ನಡೆಸುವಾಗ ಈ ರೇಷಿಯೋ ಬದಲಾಗುವ ಸಾಧ್ಯತೆ ಇದೆ. ಇದರ ಕಾರಣದಿಂದ ಸುಖವೇ ದುಃಖಕ್ಕಿಂತ ಹೆಚ್ಚಾಗಬಹುದು, ಇಲ್ಲವೇ ದುಃಖವೇ ಸುಖಕ್ಕಿಂತ ಹೆಚ್ಚಾಗಬಹುದು. ಇದಕ್ಕೆ ಕಾರಣ ಕರ್ಮಗಳ ಮೂರನೆಯ ಪದರ ಕ್ರಿಯಮಾನ ಕರ್ಮ ಅಥವಾ ಆಗಾಮಿ ಕರ್ಮ. ಸಂಚಿತ ಕರ್ಮ ಮತ್ತು ಇದರಿಂದ ಹೊರಹೊಮ್ಮುವ ಪ್ರಾರಬ್ಧ ಕರ್ಮಗಳಲ್ಲದೆ ಕ್ರಿಯಮಾನ ಕರ್ಮ ಅಥವಾ ಆಗಾಮಿ ಕರ್ಮವೂ ಸಹ ನಮ್ಮ ಪ್ರಸ್ತುತ ಜನ್ಮದಲ್ಲಿ ಸುಖ ದುಃಖಗಳನ್ನು ಹೆಚ್ಚು ಕಡಿಮೆ ಮಾಡುವುದಲ್ಲದೆ ಸಂಚಿತ ಕರ್ಮವನ್ನು ಸಾಕಷ್ಟು ಬಲಪಡಿಸಿ ಜನ್ಮಾಂತರಗಳಿಗೆ ಕಾರಣವಾಗಬಹುದು. ಆಗಾಮಿ ಕರ್ಮಕ್ಕೆ ಕ್ರಿಯಮಾನ ಕರ್ಮವೆಂದು ಹೆಸರು. ಕ್ರಿಯಮಾನ ಎಂದರೆ ಈ ಕ್ಷಣದಲ್ಲಿ, ಅಂದರೆ ವರ್ತಮಾನದ ಕಾಲದಲ್ಲಿ ಮಾಡುವಂಥದ್ದು, ಇನ್ನು ಮುಂದೆ ಮಾಡುವಂಥದ್ದು, ಈ ಕ್ಷಣದಿಂದ ಅನಂತರ ಮಾಡುವಂಥದ್ದು. ಅಂದರೆ ಈ ಜನ್ಮದಾದ್ಯಂತ ಕ್ಷಣ ಕ್ಷಣವೂ ಮಾಡಬಹುದಾದ ಪುಣ್ಯದ ಕರ್ಮಗಳು ಹಾಗೂ ಪಾಪದ ಕರ್ಮಗಳು. ಈ ಕ್ಷಣದಲ್ಲಿ ಕರ್ಮವನ್ನೆಸಗಿದಾಗ ಅದು ಅದೃಷ್ಟ ಮತ್ತು ದುರದೃಷ್ಟ ಫಲಗಳನ್ನು ಸೃಷ್ಟಿಸುತ್ತದೆ. ದುರದೃಷ್ಟ ಫಲಕ್ಕೆ ಕಾರಣವಾದುದು ಪಾಪದ ಕರ್ಮವಾಗುತ್ತದೆ. ಅದರಲ್ಲಿ ಕೆಲವು ಸಂಚಿತ ಕರ್ಮವನ್ನು ಸೇರಿಕೊಂಡು ಅದನ್ನು ಬಲಪಡಿಸಿ ಮುಂದಿನ ಜನ್ಮಗಳನ್ನು ದುಃಖಮಯವಾಗಿಸಿದರೆ, ಮತ್ತೆ ಕೆಲವು ಪ್ರಸ್ತುತ ಜನ್ಮದಲ್ಲಿನ
ಪ್ರಾರಬ್ಧ ಕರ್ಮಗಳ ರಾಶಿಯನ್ನು ಸೇರಿಕೊಂಡು ಪ್ರಾರಬ್ಧ ಕರ್ಮಗಳನ್ನು ಗಟ್ಟಿ ಮಾಡುತ್ತಾ ಈ ಜನ್ಮವನ್ನೇ ದುಃಖಮಯವಾಗಿಸುತ್ತವೆ. ಈ ಕಾರಣದಿಂದ ಪ್ರಸ್ತುತ ಜನ್ಮದಲ್ಲಿ ಪಾಪವೇ ಪುಣ್ಯಕ್ಕಿಂತ ಅಧಿಕವಾಗಿ ಮೊದಲಿದ್ದ ರೇಷಿಯೋ ವಿರುದ್ಧ ದಿಕ್ಕಿನತ್ತ ಬದಲಾಗಿ ಜೀವನ ನರಕ ಸದೃಶವಾಗುತ್ತದೆ. ನಿಮ್ಮ ಪ್ರಸ್ತುತ ಜೀವನ ಎಷ್ಟೇ ಕೆಟ್ಟದಿರಲಿ, ದುಃಖಮಯವಾಗಿರಲಿ, ಅದನ್ನು ಇನ್ನಷ್ಟು ಹೆಚ್ಚು ಕೆಟ್ಟದಾಗಿಸಿಕೊಳ್ಳುವ, ದುಃಖಮಯವಾಗಿಸಿಕೊಳ್ಳುವ ಸಾಮರ್ಥ್ಯ ನಿಮಗಿದೆ. ಎಚ್ಚರಿಕೆ. ಇದಕ್ಕೆ ವಿರುದ್ಧವಾಗಿ ಅದೃಷ್ಟವಶಾತ್ ಹೆಚ್ಚು ಪುಣ್ಯ ಕರ್ಮಗಳನ್ನೆಸಗುತ್ತಾ ಜೀವನವನ್ನು ಇನ್ನಷ್ಟು ಸುಖ ಸಂತೋಷಗಳ ಕಡೆಗೆ ಸುಧಾರಿಸಿಕೊಳ್ಳುವ ಸಾಮರ್ಥ್ಯವೂ ನಿಮಗಿದೆ. ಏಕೆಂದರೆ ಅದೃಷ್ಟ ಫಲ ಪಾಪದ ಫಲವನ್ನು ಸೃಷ್ಟಿಸಬಲ್ಲದು, ಪುಣ್ಯದ ಫಲವನ್ನು ಸೃಷ್ಟಿಸಬಲ್ಲದು. ಪ್ರಸ್ತುತ ಜನ್ಮದ ಈ ಕ್ಷಣದಲ್ಲಿ ಹೆಚ್ಚು ಹೆಚ್ಚು ಪುಣ್ಯದ ಕರ್ಮಗಳನ್ನು ಎಸಗಿದರೆ ಅದರಲ್ಲಿ ಕೆಲವು ಸಂಚಿತ ಕರ್ಮವನ್ನು ಸೇರಿಕೊಂಡು ಅದನ್ನು ಬಲಪಡಿಸಿ ಮುಂದಿನ ಜನ್ಮಗಳನ್ನು ಸುಖಮಯವಾಗಿಸಿದರೆ, ಮತ್ತೆ ಕೆಲವು ಪ್ರಸ್ತುತ ಜನ್ಮದಲ್ಲಿನ ಪ್ರಾರಬ್ಧ ಕರ್ಮಗಳ ರಾಶಿಯನ್ನು ಸೇರಿಕೊಂಡು ಸುಖವನ್ನೀಯುವ ಪ್ರಾರಬ್ಧವನ್ನು ಗಟ್ಟಿ ಮಾಡುತ್ತಾ ಈ ಜನ್ಮವನ್ನು ಹೆಚ್ಚು ಸುಖಮಯವಾಗಿಸುತ್ತವೆ. ಈ ಕಾರಣದಿಂದ ಪುಣ್ಯವೇ ಪಾಪಕ್ಕಿಂತ ಹೆಚ್ಚಾಗಿ ಮೊದಲಿದ್ದ ರೇಷಿಯೋ ಸರಿಯಾದ ದಿಕ್ಕಿನತ್ತ ಬದಲಾಗಿ ಜೀವನ ಹೆಚ್ಚು ಹೆಚ್ಚು ಸಂತೋಷಕರವಾಗುತ್ತದೆ. ನಿಮ್ಮ ಪ್ರಸ್ತುತ ಜೀವನ ಈಗ ಅದೆಷ್ಟೇ ಸುಖಮಯವಾಗಿರಲಿ, ಅದನ್ನು ಇನ್ನಷ್ಟು ಮತ್ತಷ್ಟು ಆನಂದಮಯವಾಗಿಸುವ ಸಾಮರ್ಥ್ಯವೂ ನಿಮಗಿದೆ. ನೀವೆಲ್ಲರೂ ಈ ಹಾದಿಯಲ್ಲೇ ಮುನ್ನುಗ್ಗುವಂತಾಗಲಿ. ಮಂಗಳವಾಗಲಿ, ಮಂಗಳವಾಗಲಿ, ಮಂಗಳವಾಗಲಿ. ಈ ಮೇಲಿನ ಜಟಿಲ ವಿವರಣೆಯನ್ನು ರೇಖಾಚಿತ್ರದ ಮೂಲಕ ವಿವರಿಸೋಣ. ಇದರಿಂದ ಕರ್ಮ ಸಿದ್ಧಾಂತದ ಕ್ಲಿಷ್ಟ ವಿವರಣೆಯನ್ನು ಸುಲಭವಾಗಿ ಸರಳವಾಗಿ ತಿಳಿಯುವುದು ಸಾಧ್ಯವಾಗುತ್ತದೆ. ಜನ್ಮ ಜನ್ಮಾಂತರಗಳಿಂದ ಮುಂದುವರಿಯುತ್ತಿರುವ ಸಂಚಿತ ಕರ್ಮ ವಾಸನೆಗಳ ಹೊರೆ ಅಗಣಿತ ಪುಣ್ಯಗಳಿಂದ ಹಾಗೂ ಅಗಣಿತ ಪಾಪಗಳಿಂದ ತುಂಬಿರುತ್ತದೆ. ಸಂಚಿತ ಕರ್ಮದ ಕೇವಲ ಒಂದೇ ಒಂದು ಅಂಶವನ್ನೇ ಪ್ರಾರಬ್ಧ ಕರ್ಮವೆನ್ನುವುದು. ಇದರಲ್ಲಿ ಸಹಜವಾಗಿಯೇ ಭಾಗಶಃ ಪುಣ್ಯವಿದೆ ಮತ್ತು ಭಾಗಶಃ ಪಾಪವಿದೆ. ಇದರ ಕಾರಣದಿಂದಲೇ ಪ್ರಸ್ತುತ ಜನ್ಮಕ್ಕೆ ನಾವು ಬಂದಿರುವುದು. ಈ ಪ್ರಾರಬ್ಧಗಳಲ್ಲಿ ಪುಣ್ಯದ ಅಂಶ 100ಕ್ಕೆ 100ರಷ್ಟಿದ್ದು ಪಾಪವೆಂಬುದೇ ಇಲ್ಲದಿದ್ದರೆ ಪೂರ್ಣಾವಧಿಯಲ್ಲಿ ಸ್ವರ್ಗ ಸಮಾನವಾದ ಸುಖವಿರುತ್ತದೆ. ಹೀಗಲ್ಲದೆ ಇದರಲ್ಲಿ ಪಾಪದ ಅಂಶ 100ಕ್ಕೆ 100ರಷ್ಟಿದ್ದು ಪುಣ್ಯವೆಂಬುದೇ ಇಲ್ಲದಿದ್ದರೆ ಪೂರ್ಣಾವಧಿಯಲ್ಲಿ ನರಕ ಸದೃಶವಾದ ದುಃಖವೇ ದುಃಖ. ಈ ಪರಮಾವಧಿ ಸುಖ ಅಥವಾ ಪರಮಾವಧಿ ದುಃಖ ಮಾನವರಾದ ನಮಗೆ ಇರುವುದು ಸಾಧ್ಯವೇ ಇಲ್ಲ. ಹೀಗಲ್ಲದೆ ಪಾಪ ಪುಣ್ಯಗಳು ಸರಿಸಮನಾಗಿದ್ದರೆ ಮಾನವ ಜನ್ಮಕ್ಕೆ ಪ್ರವೇಶ. ಪ್ರಸ್ತುತ ಜನ್ಮದ ಪ್ರತಿಕ್ಷಣವು ನಾವೆಸಗುವ ಕರ್ಮಗಳಿಗೆ ಕ್ರಿಯಮಾನ ಕರ್ಮಗಳು ಅಥವಾ ಆಗಾಮಿ ಕರ್ಮಗಳು ಎನ್ನುವರು. ಇವುಗಳಲ್ಲಿ ಕೆಲವು ಸಂಚಿತ ಕರ್ಮಗಳನ್ನು ಸೇರಿ ಮುಂದಿನ ಜನ್ಮಗಳಲ್ಲಿ ಫಲ ಕೊಡುತ್ತವೆ. ಇವುಗಳಲ್ಲಿ ಮತ್ತೆ ಕೆಲವು ಪ್ರಸ್ತುತ ಜನ್ಮಕ್ಕೆ ಕಾರಣವಾದ ಪ್ರಾರಬ್ಧ ಕರ್ಮಗಳನ್ನು ಸೇರಿ ಪ್ರತಿ ಕ್ಷಣವೂ ಫಲವನ್ನು ಕೊಡುತ್ತವೆ.
ಈ ಕ್ರಿಯಮಾನ ಅಥವಾ ಆಗಾಮಿ ಕರ್ಮಗಳ ಕಾರಣದಿಂದ ಹೊತ್ತು ತಂದ ಪ್ರಾರಬ್ಧಗಳಲ್ಲಿನ ಪುಣ್ಯದ ಅಂಶದಲ್ಲಿ ಹಾಗೂ ಪಾಪದ ಅಂಶದಲ್ಲಿ ಹೆಚ್ಚು ಕಡಿಮೆಯಾಗುತ್ತದೆ, ಬದಲಾವಣೆಯಾಗುತ್ತದೆ. ಅಂದರೆ ಇವುಗಳ ಮೂಲ ರೇಷಿಯೋದಲ್ಲಿ ಬದಲಾವಣೆಯಾಗುತ್ತದೆ. ಸಹಜವಾಗಿಯೇ ಆಗಾಮಿ ಕರ್ಮಗಳಲ್ಲಿ ಪುಣ್ಯದ ಅಂಶ ಹೆಚ್ಚಿದ್ದರೆ ಹೆಚ್ಚು ಸುಖವು, ಪಾಪದ ಅಂಶ ಹೆಚ್ಚಿದ್ದರೆ ಹೆಚ್ಚು ದುಃಖವು ಪ್ರಸ್ತುತ ಜನ್ಮದಲ್ಲಿ ಉಂಟಾಗುತ್ತದೆ. ಪ್ರಸ್ತುತ ಜನ್ಮಕ್ಕೆ ಕಾರಣವಾದ ಪ್ರಾರಬ್ಧ ಕರ್ಮಗಳೆಲ್ಲವೂ ಫಲವನ್ನು ಕೊಟ್ಟ ಅನಂತರವಷ್ಟೇ ಪ್ರಸ್ತುತ ಜನ್ಮ ಕೊನೆಗಾಣುತ್ತದೆ. ನೆನಪಿರಲಿ, ಎಲ್ಲಿಯವರೆಗೆ ಪ್ರಾರಬ್ಧ ಕರ್ಮಗಳು ಪೂರ್ಣವಾಗಿ ತೀರುವುದಿಲ್ಲವೋ ಅಲ್ಲಿಯವರೆಗೂ ಪ್ರಸ್ತುತ ಜನ್ಮ ಹೇಗೇ ಇರಲಿ, ಎಲ್ಲೇ ಇರಲಿ ಮುಂದುವರಿಯುತ್ತದೆ. ಇದನ್ನು ಯಾವುದೇ ಕಾರಣಕ್ಕೂ ಮೊಟಕುಗೊಳಿಸಲು ಪ್ರಯತ್ನಿಸಬಾರದು. ಏಕೆಂದರೆ ಇದನ್ನು ಮೊಟಕುಗೊಳಿಸಿದರೆ ಇದು ಬಲಿಷ್ಠವಾದ ಪ್ರಾರಬ್ಧವಾಗಿ ಜನ್ಮ ಜನ್ಮಾಂತರಗಳಲ್ಲಿ ತನ್ನ ದುಷ್ಟ ಫಲವನ್ನು ಕೊಟ್ಟೇ ಕೊಡುತ್ತದೆ. ತದನಂತರ ಇದೇ ಆವೃತ್ತಿ ಮುಂದುವರಿಯುತ್ತದೆ. ಸಂಚಿತ ಹೊರೆಯಲ್ಲಿ ಹಣ್ಣಾಗುವ ಪ್ರಾರಬ್ಧಗಳು ಸರಿಸಮವಾಗಿದ್ದರೆ, ಅವುಗಳಲ್ಲಿನ ರೇಷಿಯೋ ಸರಿಸಮಾನವಾಗಿದ್ದರೆ ಪುನಃ ಮಾನವ ಜನ್ಮ ಸಿಗುತ್ತದೆ. ಭವರೋಗ ಮುಂದುವರಿಯುತ್ತದೆ. ಭವರೋಗವಾದ ಹುಟ್ಟು, ವ್ಯಾಧಿ, ಮುಪ್ಪು, ಮರಣ, ಹಸಿವು ಮತ್ತು ಬಾಯಾರಿಕೆ ಮುಂದುವರಿಯುತ್ತದೆ. ಹಿಂದಿನ ಜನ್ಮ ಸಮಾಪ್ತಿಯಾದೊಡನೆ ಸಂಚಿತ ಕರ್ಮಗಳ ಮಹಾರಾಶಿಯಲ್ಲಿ ಮತ್ತೆ ಕೆಲವು ಹಣ್ಣಾಗುತ್ತವೆ. ಹಣ್ಣಾದ ಪ್ರಾರಬ್ಧಗಳ ಕಾರಣದಿಂದ ಮತ್ತೊಂದು ಜನ್ಮ ಸಿಗುತ್ತದೆ. ಪಾಪ ಪುಣ್ಯಗಳ ಪ್ರಭಾವ ಮುಂದುವರಿಯುತ್ತದೆ. ಸುಖ ದುಃಖಗಳ ಅಟ್ಟಹಾಸ ಪರಿತಪಿಸುವಂತೆ ಮಾಡುತ್ತವೆ. ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನೀ ಜಠರೇ ಶಯನಂ. ಅಡೆತಡೆಗಳಿಲ್ಲದೆ ಭವರೋಗ ಮುಂದುವರಿಯುತ್ತದೆ. ಈ ಜನ್ಮದಲ್ಲಿ ನಾವೇನೇನು ಕರ್ಮ ಮಾಡುವೆವೋ ಅವೆಲ್ಲವೂ ಮುಂದಿನ ಜನ್ಮವನ್ನು ಪ್ರಭಾವಿಸುತ್ತವೆ. ಸಾಯುವ ಸಮಯದಲ್ಲಿ ಎಷ್ಟೆಷ್ಟು ಅದೃಷ್ಟ ದುರದೃಷ್ಟ ಫಲಗಳು ಹಣ್ಣಾಗದೆ ಸೂಕ್ತ ಫಲಗಳನ್ನು ಕೊಡದೆ ಹಾಗೇ ಇರುತ್ತವೆಯೋ ಅವೆಲ್ಲವೂ ಈಗಾಗಲೇ ಇರುವ ಅಪರಿಮಿತ ಸಂಚಿತ ಕರ್ಮಗಳೊಡನೆ ಬೆರೆತು ಹೋಗುತ್ತವೆ. ಹಾಗಾಗಿ ಫಲ ಕೊಡದೇ ಇರುವ ಪ್ರಾರಬ್ಧಗಳು ಸಂಚಿತ ಕರ್ಮಗಳನ್ನು ಸೇರಿ ಪರೋಕ್ಷವಾಗಿ ಮುಂದಿನ ಜನ್ಮಕ್ಕೆ ನಿಮಿತ್ತ ಮಾತ್ರವಾಗುತ್ತವೆ. ಪ್ರಸ್ತುತ ಜನ್ಮದ ಕೊನೆಯಲ್ಲಿ ಅಳಿದುಳಿದ ಪ್ರಾರಬ್ಧಗಳು ಸಂಚಿತ ಕರ್ಮದ ಹೊರಗೆ ಹೋಲಿಸಿದಾಗ ಅತ್ಯಲ್ಪ ಪ್ರಮಾಣದ್ದಾಗಿದ್ದರಿಂದ ಮುಂದಿನ ಜನ್ಮದಲ್ಲಿ ಈ ಅತ್ಯಲ್ಪ ಪ್ರಮಾಣದ ಪ್ರಾರಬ್ಧಗಳು ಪ್ರಭಾವ ಬೀರಬಲ್ಲವು ಎಂದು ಹೇಳಲು ಸಾಧ್ಯವಿಲ್ಲ. ಆದರೆ ಸಂಚಿತ ರಾಶಿಯಲ್ಲಿ ಆಗತಾನೇ ಹಣ್ಣಾಗುವ ಪ್ರಾರಬ್ಧಗಳಂತೂ ತಮ್ಮ ಪ್ರಭಾವವನ್ನು ಖಂಡಿತವಾಗಿಯೂ ಬೀರುತ್ತವೆ, ಸೂಕ್ತ ಜನ್ಮಕ್ಕೆ ಕಾರಣವಾಗುತ್ತವೆ. ಈ ಕರ್ಮ ವಾಸನೆಗಳಿಂದ ಸಂಪೂರ್ಣ ಬಿಡುಗಡೆ ಬೇಕೆಂದಾದರೆ, ಸಾಕ್ಷಾತ್ ಸಚ್ಚಿದಾನಂದವೇ ನಾವಾಗಿ ಬೆಳಗಬೇಕೆಂದಾದರೆ ಇರುವ ಒಂದೇ ಒಂದು ಮಾರ್ಗ ಅವೆಲ್ಲವನ್ನೂ ಸಾರ ಸಗಟಾಗಿ ಸುಡುವುದು, ತಪಸ್ಸಿನ ಪ್ರಜ್ವಲಿಸುವ ಪ್ರಭೆಯಲ್ಲಿ ಸುಟ್ಟು ಭಸ್ಮವಾಗಿಸುವುದು. ಇದು ಬಿಟ್ಟರೆ ಬೇರೆ ದಾರಿ ಇಲ್ಲವೇ ಇಲ್ಲ.
ಕರ್ಮಗಳನ್ನು ಸಂಪೂರ್ಣವಾಗಿ ನಾಶಗೊಳಿಸಿ ಬಂಧನ ಮುಕ್ತರಾಗುವ ವಿಧಾನ. ಪ್ರಕೃತಿಯ ವಿಶ್ವ ನಿಯಮಕ್ಕೂ ವಿನಾಯಿತಿ ಇದೆ, ಹಾಗೆಯೇ ಕರ್ಮ ಸಿದ್ಧಾಂತಕ್ಕೂ ಸಹ ವಿನಾಯಿತಿ ಇದೆ. ಇದು ನಮಗೆ ಸಮಾಧಾನ ತರುವಂಥದ್ದು. ಸಾಕ್ಷಿಯ ಮಟ್ಟದಲ್ಲಿ ಸಂಪ್ರಜ್ಞಾನವನ್ನು ಬೆಳಗಿಸಿಕೊಂಡು ಪ್ರಾರಬ್ಧಗಳ ಪ್ರಭಾವವನ್ನು ಕಡಿಮೆ ಮಾಡಿಕೊಳ್ಳುತ್ತಾ ಆಗಾಮಿ ಕರ್ಮಗಳಿಗೆ ಅವಕಾಶ ಕೊಡದೆ ಸಂಚಿತ ಕರ್ಮಗಳ ರಾಶಿಯನ್ನು ಸುಡುವಂತಾದರೆ ಭವರೋಗವನ್ನು ಪೂರ್ಣವಾಗಿ ಗುಣಪಡಿಸಿಕೊಳ್ಳಬಹುದು. ಹೇಗೆ? ಈ ಕೆಳಗಿನ ಮಾರ್ಗವನ್ನು ಅನುಸರಿಸುವುದರಿಂದ. 1. ನಾನಿರುವೆನು, ಅಹಂ ಅಸ್ಮಿ ಎಂಬ ಸತ್ಯದ ಆಧಾರದ ಮೇಲೆ ಸಾಕ್ಷಿತ್ವವನ್ನು ಎಚ್ಚರಾಗಿಸಿಕೊಳ್ಳುವುದು. 2. ದೇಹವನ್ನು ಮತ್ತು ಅದರೊಳಗೆ ಪ್ರಾಣದ ಹರಿದಾಟವು ಉಂಟು ಮಾಡುವ ಚಲನೆಯನ್ನು ಸಾಕ್ಷಿಭಾವದಿಂದ ಗಮನಿಸುತ್ತಾ ಸಾಕ್ಷಿಯ ನಿಶ್ಚಲತ್ವ, ಶಾಶ್ವತತೆ ಮತ್ತು ಅವಿನಾಶತ್ವದ ಜ್ಞಾನವನ್ನು ಬೆಳಗಿಸಿಕೊಳ್ಳುವುದು. 3. ಭೌತಿಕ ದೇಹದ ಸ್ಥೂಲ ಪರಿಚಯ ಮಾಡಿಕೊಂಡು ಅನಿತ್ಯವೂ ಅನಾತ್ಮವೂ ಆದ ಭೌತಿಕ ದೇಹ ನಾನಲ್ಲ, ನನ್ನದಲ್ಲ, ಇವು ಯಾವುವೂ ನನ್ನಾತ್ಮವಲ್ಲ ಎಂಬ ಸತ್ಯವನ್ನು ನಿರ್ಲಿಪ್ತ ಭಾವದಿಂದ ಅರಿಯುತ್ತಾ ಅವುಗಳ ಮೇಲಿನ ಅಂಟನ್ನು ಕ್ರಮೇಣ ಬಿಡಿಸಿಕೊಳ್ಳುವುದು. 4. ಪ್ರಾರಬ್ಧ ಕರ್ಮವಾಸನೆಗಳು ಹಾಗೂ ತದನಂತರ ಸಂಚಿತ ಕರ್ಮವಾಸನೆಗಳು ದೇಹದ ಮೇಲೆ ಚಿಮ್ಮಿಸುವ ಸಂವೇದನೆಗಳನ್ನು ಹೇಗೆ ತೋರುವುವೋ ಹಾಗೆಯೇ ಕ್ರಮಬದ್ಧವಾಗಿ ಸಂಪ್ರಜ್ಞಾನದ ಅರಿವಿನಿಂದ ಗಮನಿಸುತ್ತಾ ಪ್ರತಿ ಸಂವೇದನೆಯೂ ಮನಸ್ಸಿನ ಜನ್ಮಾಂತರಗಳ ಅಡಕಗಳೊಡನೆ ಜೋಡಿಸಿಕೊಂಡಿದೆ ಎಂಬ ಸತ್ಯವನ್ನು ಅರಿಯುತ್ತಾ ಜೀವಭಾವದ ಮೇಲಿನ ಅಂಟನ್ನು ಬಿಡಿಸಿಕೊಳ್ಳುತ್ತಾ ಜೊತೆಯಲ್ಲೇ ನಾನಿದ್ದೇನೆ ಎಂಬ ವಿಶ್ವತತ್ವದಲ್ಲಿ ಪ್ರತಿಷ್ಠಾಪಿಸಿಕೊಳ್ಳಲು ಪ್ರಯತ್ನಿಸುವುದು. 5. ಈ ಮೇಲಿನ ಸಾಧನೆಗಳನ್ನು ಶ್ರದ್ಧೆಯಿಂದ ಮಾಡುತ್ತಾ ಪ್ರಸ್ತುತ ಜನ್ಮಕ್ಕೆ ಕಾರಣವಾದ ಪ್ರಾರಬ್ಧಗಳ ಪ್ರಭಾವವನ್ನು ತಗ್ಗಿಸಿಕೊಂಡು ಹೆಚ್ಚಿನ ಅರಿವಿನ ಬೆಳಕನ್ನು ಸಂಚಿತ ಕರ್ಮಗಳು ದೇಹದ ಮೇಲೆ ತೋರಿಸುವ ಸಂವೇದನೆಗಳನ್ನು ಗಮನಿಸುವುದರ ಮೂಲಕ ನಿಶ್ಚಯವಾಗಿ ಹರಿಸಿದಾಗ ಪರಿಶುದ್ಧ ಪ್ರಜ್ಞೆಯ ಪ್ರಖರ ಬೆಳಕಿನಲ್ಲಿ ಅವೆಲ್ಲವೂ ಸುಟ್ಟು ಭಸ್ಮವಾಗುವುವು. ಈ ಎಲ್ಲ ವಿಚಾರಗಳನ್ನು ಅದ್ವೈತ ಸಾಧನಾ ಶಿಬಿರದಲ್ಲಿ ಶ್ರದ್ಧೆಯಿಂದ ಅಭ್ಯಾಸಿಸಿ ತಿಳಿದುಕೊಂಡಿರುವಿರಿ. ಶ್ರದ್ಧೆ ಭಕ್ತಿಯಿಂದ ಸಾಧನೆ ಮುಂದುವರಿಸಿ. ನಿಮಗೆ ಪರಮಾತ್ಮನ ಕೃಪೆ ಇದೆ. ಭಗವದ್ಗೀತೆಯ ಅಧ್ಯಾಯ 6ರಲ್ಲಿ ಔನ್ನಿತ್ಯ ಆಶ್ವಾಸನೆ ಇದೆ. ಶ್ರೀ ಭಗವಾನುವಾಚ ಪಾರ್ಥನೈವೇಕನಾಮುತ್ರ ವಿನಾಶಸ್ತಸ್ಯ ವಿದ್ಯತೆ ನಹಿ ಕಲ್ಯಾಣಕೃತ್ ಕಶ್ಚಿತ್ ದುರ್ಗತಿಂ ತಾತ ಗಚ್ಚತಿ. ಪ್ರಾಪ್ಯ ಪುಣ್ಯಕೃತಾಂ ಲೋಕಾನ್ ಉಷಿತ್ವಾ ಶಾಶ್ವತಿ ಸಮಾಃ ಶುಚೀನಾಂ ಶ್ರೀಮತಾಂ ಗೇಹೇ
योगभ्रष्टोऽभिजायते। अथवा योगिनामेव कुले भवति धीमता एतद्धि दुर्लभतरं लोके जन्म यदीदृशम्। ಭಗವಾನ್ ಕೃಷ್ಣ ಮತ್ತು ಭಗವಾನ್ ಬುದ್ಧ ಈ ಬಗ್ಗೆ ವಿವರವಾಗಿ ಸಾಧಕರಿಗೆ ಆಶ್ವಾಸನೆಗಳನ್ನು ಕೊಟ್ಟಿದ್ದಾರೆ. ಈ ಬಗ್ಗೆ ಹೆಚ್ಚಿನ ವಿವರಣೆಗಾಗಿ ಇಲ್ಲಿ ತೋರಿಸಿದ ಲಿಂಕನ್ನು ಉಪಯೋಗಿಸಿ ಹೆಚ್ಚು ವಿಚಾರಗಳನ್ನು ತಿಳಿದುಕೊಳ್ಳಿ. ನಿಮಗೆಲ್ಲ ಮಂಗಳವಾಗಲಿ, ಮಂಗಳವಾಗಲಿ, ಮಂಗಳವಾಗಲಿ. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಓಂ ಶಾಂತಿ ಶಾಂತಿ ಶಾಂತಿ. शान्ताय दिव्याय सत्यधर्मस्वरूपिणे नमः शान्ताय दिव्याय सत्यधर्मस्वरूपिणे स्वानन्दामृततृप्ताय श्रीधराय नमो नमः। स्वानन्दामृततृप्ताय श्रीधराय नमो नमः। नमो नमः। ಹೆಚ್ಚಿನ ಮನನಕ್ಕಾಗಿ ಇಲ್ಲಿಯವರೆಗೆ ವಿವರಿಸಿದ ಕರ್ಮ ಸಿದ್ಧಾಂತದ ವಿವರಣೆಗಳನ್ನು ಈ ಕೆಳಗೆ ಕೊಡಲಾಗಿದೆ. ದಯಮಾಡಿ ಇವೆಲ್ಲವನ್ನೂ ಸರಿಯಾಗಿ ಗ್ರಹಿಸಿ ಪಾಪ ಪುಣ್ಯಗಳನ್ನು ಅಭಿವೃದ್ಧಿಗೊಳಿಸಿಕೊಂಡು ಮುಂದುವರಿಸುವುದಕ್ಕೆ ಬದಲಾಗಿ ಅವೆಲ್ಲವನ್ನೂ ಪೂರ್ಣವಾಗಿ ಸುಟ್ಟು ಭಸ್ಮವಾಗಿಸುವುದು ನಮ್ಮ ಜೀವನದ ಸಾರ್ಥಕತೆಗೆ ಅದೆಷ್ಟು ಮುಖ್ಯವಿದೆ ಎಂಬುದನ್ನು ಅರ್ಥ ಮಾಡಿಕೊಂಡು ಜೀವನವನ್ನು ಸಾರ್ಥಕಪಡಿಸಿಕೊಳ್ಳಿ. ಓಂ ಶಾಂತಿ ಶಾಂತಿ ಶಾಂತಿ.